ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನೋಡಿ, ನಮ್ಮ ಮೈಸೂರಿನ ಚಾಮರಾಜೇಂದ್ರ ಝೂಗೆ ಕರ್ಕೊಂಡ್ಬಂದಿದ್ದೀನಿ, ಮೃಗಾಲಯಕ್ಕೆ. 1892ರಲ್ಲಿ ಚಾಮರಾಜೇಂದ್ರ ಒಡೆಯರವರು ಈ ಝೂನ ಕಟ್ಟಿಸ್ತಾರೆ. ನಂತರ ಸ್ವಾತಂತ್ರ್ಯ ಬಂದಾದ ಮೇಲೆ ರಾಜ್ಯ ಸರ್ಕಾರಕ್ಕೆ ಈ ಝೂನ ಹಸ್ತಾಂತರ ಮಾಡ್ತಾರೆ. ಈಗ ನಮ್ಮ ಝೂ ಹೇಗಿದೆ ಅಂತ ಬನ್ನಿ ನೋಡ್ಕೊಂಬರೋಣ. ಪ್ರಾಣಿ ಪಕ್ಷಿಗಳು ಹೇಗಿದೆ ಅನ್ನೋದು ಫುಲ್ ವೀಡಿಯೋ ನೋಡ್ಕೊಂಬರೋಣ. ಹಾಗೆ ಕಣ್ ತುಂಬ್ಕೊಳ್ಳಿ. ಒಂದು ಸ್ವಲ್ಪ ದೊಡ್ಡದೇ ಇದೆ, ಬೇಜಾರು ಮಾಡ್ಕೊಬೇಡಿ. ನೀವು ಆರಾಮಾಗಿ ಕೂತಿ ಜಾಗದಲ್ಲೇ ಪೂರ್ತಿ ಝೂನ ನೋಡ್ಕೋಬೋದು. ಆಲ್ರೆಡಿ ನೋಡಿರ್ತೀರ, ಆದರೂ ಯಾರು ನೋಡಿರಲ್ಲ, ತುಂಬ ವರ್ಷಗಳಾಗಿರುತ್ತೆ. ಯಾಕಂದರೆ ಈಗ ಅಂಡರ್ ಪಾಸು ಮಾಡವ್ರೆ. ಝೂ ಎಂಟ್ರೆನ್ಸ್ಗೆ ರೋಡು ಕೆಳಗಡೆಯಿಂದ ಝೂ ಡೈರೆಕ್ಟ್ ಎಂಟ್ರಿ ಹೋಗುವಂಥ ಅಂಡರ್ ಪಾಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲ ನೋಡ್ಕೊಂಬರೋಣ ಬನ್ನಿ. ನೋಡಿ, ಝೂ ಎಂಟ್ರೆನ್ಸ್ ಇದು. ಇಲ್ಲಿ ಈ ಥರನೂ ನೀವು ಒಳಗಡೆ ಸುತ್ತಾಡೋಕ್ಕೆ ಸ್ಕೂಟರ್ ತಗೊಂಡು ಹೋಗ್ಬೋದು. ಇದನ್ನು ಬಿಟ್ಟಿದ್ದಾರೆ ಈಗ. ಚಾರ್ಜಿಂಗ್ದು ಅಲ್ಲೇ ಚಾರ್ಜ್ ಮಾಡ್ತಾರೆ, ಅಲ್ಲೇ ಕೊಡ್ತಾರೆ. ಇಷ್ಟು ಅಂತ ಅಮೌಂಟ್ ಕೊಟ್ಟರೆ ನೀವು ಆರಾಮಾಗಿ ಝೂನ ಸುತ್ತಾಡ್ಬೋದು. ನೋಡಿ, ಗಿಳಿಗಳ ಒಂದು ಭಂಡಾರನೇ ಇದೆ ಇಲ್ಲಿ. ಸ್ವಲ್ಪ ದೊಡ್ಡದಾಗ್ಬೋದು. ನಿಧಾನಕ್ಕೆ ನೋಡಿ, ಎಲ್ಲ ಪ್ರಾಣಿಗಳು ನೀಟಾಗಿ ತೋರಿಸ್ತೀನಿ. ಬಿಳಿ ಹಾವಿದೆ, ಬಿಳಿ ಹುಲಿ ಇದೆ, ಆ ಥರ ಡಿಫ್ರೆಂಟ್ ನಾನಾ ಪ್ರಾಣಿಗಳಿದೆ. ಹಾಗೆ ಕಣ್ಣು ತುಂಬ್ಕೋಬೋದು. ಹಾಗೆ ನೋಡ್ತಿರೋರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಮರೆಯೋಕ್ಕೆ ಹೋಗ್ಬೇಡಿ. ನೋಡಿ, ಇದು 20 ವರ್ಷ ಬದುಕತ್ತಂತೆ. 20 ವರ್ಷದವರೆಗೂ ಜೀವಿತಾವಧಿ ಈ ಪಕ್ಷಿದು. ಝೂ ಒಳನೋಟ. ತರಹವಾರಿ ಪಕ್ಷಿಗಳೆಲ್ಲ ಇದೆ, ಕಲರ್ಫುಲ್ಲಾಗಿ. ಇದೇ ನಾನು ಪೂರ್ತಿ ಕವರ್ ಮಾಡೋಕ್ಕೆ ಹೋಗಿಲ್ಲ, ಮೇನ್ನ ಕವರ್ ಮಾಡಿ ಹಾಕ್ತೀನಿ. ಹಾಕಿದ್ರೆ ತುಂಬ ಟೈಮ್ ಆಗ್ಬಿಡುತ್ತೆ, ಜನಗಳು ನೋಡೋಕೆ ಹಿಂದೇಟ್ ಹಾಕ್ತಾರೆ ಅಂತ ಮೇನ್ ಇರೋದನ್ನ ಹಾಕಿದ್ದೀನಿ. ನೀವು ಇಂಟ್ರೆಸ್ಟ್ ಬರಬೇಕು ನಿಮಗೆ. ಆ ಥರ ಪ್ರಾಣಿಗಳದೆಲ್ಲ ಇದೆ, ಕಣ್ ತುಂಬ್ಕೊಡಿ. ಚೀತಾ, ಜಾಗ್ವಾರ್ ಎಲ್ಲ ಇದ್ದಾವೆ ಒಳಗಡೆ. ಅಂದರೆ ಕಬ್ಬಣದ ಬೇಲಿ ಹಾಕ್ಬಿಟ್ಟಿದ್ದಾರೆ, ನೀಟಾಗಿ ವೀಡಿಯೋ ಮಾಡೋದು ಕಷ್ಟ. ಅದಕ್ಕೆ ಸಣ್ಣ ಮೂಲೆಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಜಾಗ್ವಾರ್. ಬಿಸಿಲಿದೆ ತುಂಬ, ಅದಕ್ಕೋಸ್ಕರ ಕೆಲವೊಂದು ಪ್ರಾಣಿಗಳು ಮುಂದೆ ಬರ್ತಿಲ್ಲ. ಎಲ್ಲ ಹಿಂದೆನೇ ನೆರಳಲ್ಲೇ ಕಾಲ ಕಳೀತಾ ಇದ್ದಾವೆ. ಸುಮಾರುಗಳಿದ್ದಾವೆ ಒಳಗಡೆ. ಎಲ್ಲ ನೆರಳಿನ ಆಸರೆ ಪಡ್ತಿದ್ದಾವೆ. ಬಿಸಿಲಲ್ವಾ, ಮಧ್ಯಾಹ್ನ ಟೈಮು. ಝೂಗೆ ಹೋದರೆ ಮಿನಿಮಮ್ ನಿಮಗೆ ಕಡಿಮೆ ಅಂದರೂ 1 ಗಂಟೆ 1.5 ಗಂಟೆ ಬೇಕೇ ಬೇಕು. ಅಲ್ಲಲ್ಲಿ ರೆಸ್ಟ್ ತಗೊಂಡು ಕ್ಲೀನಾಗಿ ನೋಡ್ಕೊಂಡು ಹೋದರೆ ತುಂಬ ಖುಷಿಯಾಗುತ್ತೆ. ಹತ್ರವಾಗಿ ನೋಡಿದ್ರೆ ಏನು ಗೊತ್ತಾಗಲ್ಲ. ಯಾಕಂದರೆ ಪ್ರಾಣಿಗಳಷ್ಟು ಬಿಸಿಲು ಟೈಮಲ್ಲಿ ಮುಂದೆ ಬರಲ್ಲ, ಹಿಂದೆ ಇರ್ತವೆ. ಅದಕ್ಕೆ ಆದಷ್ಟು ಬೇಗ ಮಾರ್ನಿಂಗು ಅಥವಾ ಈವ್ನಿಂಗ್ ಹೋದರೆ ತುಂಬ ಒಳ್ಳೆಯದು. ನೋಡಿ, ಇದು ಬಿಳಿ ಹುಲಿ. ಇದು ಹೈಟು ಇದೆ, ಉದ್ದನೂ ಇದೆ, ಆದರೆ ದಷ್ಟಪುಷ್ಟವಾಗಿಲ್ಲ ಅಷ್ಟೇ. ಅದಕ್ಕೆ ಬೇಕಾಗಿರೋಷ್ಟು ಆಹಾರಗಳು ಹೆಚ್ಚಾಗಿ ಸಿಕ್ಕಿದ್ರೆ ಇದನ್ನು ಆನೆ ಥರ ದಪ್ಪಕ್ಕೆ ಉದ್ದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಂಥ ಪ್ರಾಣಿಗಳನ್ನೆಲ್ಲ ಉಳಿಸ್ಕೋಬೇಕು. ಯಾಕೆಂದರೆ ಮುಂದೆ ಪೀಳಿಗೆ ಇವೆಲ್ಲ ನೋಡಬೇಕು. ಈಗ ಇರೋ ಸಂತತಿನ ನೀಟಾಗಿ ಉಳಿಸ್ಕೊಳ್ಳೋದ್ರಿಂದ ಮುಂದೆ ಪೀಳಿಗೆಯವರು ನಮ್ಮಲ್ಲಿ ಈ ಥರ ಪ್ರಾಣಿಗಳಿತ್ತು ಅಂತ ನಮಗೆ ನೆನೆಸ್ಕೊಳ್ತಾರೆ. ನಾವು ಉಳಿಸ್ಬಿಟ್ಟು ಹೋದರೆ ಅವ್ರು ನೋಡಿ ನೆನೆಸ್ಕೊಳ್ತಾರೆ. ಇದು ಝೂ ಅಲ್ಲಿರೋದು ಅಪರೂಪದ ಪ್ರಾಣಿ. ಇದು ಹುಲಿ.
ನೋಡಿ ಮೈಯೆಲ್ಲ ಬಿಳಿ ಇದೆ, ಅದ್ರ ಮೇಲೆ ಬ್ಲ್ಯಾಕ್ ಪಟ್ಟಿಗಳು. ಅವು ಝೂ ಒಳಗಡೆ ಇದ್ದು ಒಂದೇ ಥರ ಜಾಗ, ಇಷ್ಟೇ ಅಳತೆ ಜಾಗ ಅಂತ ಇದ್ದು ಬೇಜಾರಾಗ್ಬಿಟ್ಟಿರ್ತವೆ. ಇದು ನೋಡಿ ಗೊರಿಲ್ಲ ನಿದ್ದೆ ಮಾಡ್ತಾಯಿದೆ ಒಂದೇ ಥರದ, ಅಷ್ಟೊತ್ತಿಂದ ಈ ಕಡೆ ತಿರ್ಗತ್ತ ಅಂತ ಸೌಂಡ್ ಮಾಡಿದ್ರು ತಿರುಗ್ತಿಲ್ಲ, ಒಂದೇ ಆ್ಯಂಗಲಲ್ಲಿ ಮಲಗಿದೆ. ಕೋತಿ ಏನೋ ತಿಂತಾಯಿದೆ ಒಳಗಡೆ, ಯಾಕಂದರೆ ಈಗ 12 ಗಂಟೆ ಸಮಯ, ಎಲ್ಲ ಪ್ರಾಣಿಗಳಿಗೂ ಊಟ ಹಾಕ್ತಾರೆ. 12 ಗಂಟೆಗೆ ಸ್ಟಾರ್ಟ್ ಆದರೆ 2 ಗಂಟೆವರೆಗೂ ಕಾರ್ಯ ನಡೆಯುತ್ತೆ. ಆ ಟೈಮಲ್ಲಿ ಎಲ್ಲ ಪ್ರಾಣಿಗಳಿಗೆ ಅವ್ರದ್ದೇ ಆದಂಥ ಏನು ಆಹಾರ ಇದೆ ಅದನ್ನು ತಲುಪಿಸುವಂಥ ಕಾರ್ಯನೂ ಮಾಡ್ತಾರೆ. ನೋಡಿ ಅದು ಇದು ಗೆಂಡಾಮೃಗ. ಇದು 2 ಇದ್ದಾವೆ, ತುಂಬ ದೊಡ್ಡ ಗಾತ್ರದಲ್ಲಿದ್ದಾವೆ 2. ಇದು ಝೂ ಒಳಗಡೆ ಅರ್ಧ ಆಯಿತು, ಇನ್ನು ಅರ್ಧ ಬಾಕಿ ಇದೆ ಕವರ್ ಮಾಡೋದು. ಜೀಬ್ರಾಸು ಎಲ್ಲ ಬಿಸಿಲಿರೋದ್ರಿಂದ ಎಲ್ಲ ನೆರಳಲ್ಲೇ ನಿಂತಿದ್ದಾವೆ. ಫುಲ್ ಹಿಂದೆ ನೆರಳಲ್ಲಿದೆ, ಆ ಜಾಗದಲ್ಲಿ ನಿಂತ್ಕೊಂಡಿದ್ದಾವೆ ಎಲ್ಲ ಪ್ರಾಣಿಗಳು. ಹಾಗೆ ಒಂದು ಆನೆದು ಒಂದು ಸೀನ್ ಇದೆ, ಬಿಸಿಲಲ್ಲಿ ನಿಂತು ಸುಸ್ತಾಗಿ ಹೊಂಡದಿಂದ ನೀರು ತಗೊಂಡು ತನ್ನ ಬಾಡಿ ಮೇಲೆ ದೇಹದ ಮೇಲೆ ಸುರ್ಕೊಳ್ತಾ ಇದೆ, ಅದು ಮುಂದೆ ಬರುತ್ತೆ. ಹಾಗೆ ನೋಡಿ ಇದು ಊಟದ ಸಮಯ, ಅಲ್ಲಿ ಏನು ಕರಡಿಗಳು ನಿಂತಿದ್ದಾವೆ ಅದು ಕಬ್ಬಿಣದ ಡೋರ್, ಅದು ಆ ಡೋರ್ ಓಪನ್ ಮಾಡಿ ಕರಡಿಗಳಿಗೆ ಊಟ ಹಾಕ್ತಾರೆ. ಅದಕ್ಕೆ ಅಲ್ಲಿ ವೆಯ್ಟ್ ಮಾಡ್ತಿದ್ದಾವೆ ಕೆಲವೊಂದು ಕರಡಿಗಳು. ನೆಮ್ಮದಿ ಇರುತ್ತೆ ಪ್ರಾಣಿಗಳಿಗೆ, ಅದೇ ಸ್ವತಂತ್ರ ಇರಲ್ಲ ಅಷ್ಟೆ. ಅದೇ ರಾಗ ಅದೇ ಹಾಡು ಅನ್ನೋ ಥರ ಒಂದೇ ಕಡೆ ಇರಬೇಕು, ಒಂದೇ ಥರ ಜೀವನ ಮಾಡಬೇಕು. ಟೈಮ್ ಕರೆಕ್ಟ್ ಪಿಕಪ್ ಮಾಡ್ತಿದ್ದೆ ನೋಡಿ, ಈ ಟೈಮಲ್ಲಿ ಊಟ ಕೊಡೋ ಟೈಮ್ ಅಂತ ಆ ಡೋರ್ ಪಕ್ಕನೇ ಹೋಗಿ ಅಲ್ಲೇ ವೆಯ್ಟ್ ಮಾಡ್ತಿದ್ದಾವೆ. ಯಾಕಂದರೆ ಅವ್ರಿಗೂ ಹೊಟ್ಟೆ ಹಸು, ಆ ಟೈಮಿಗೆ ತಿಂದು ರೂಢಿಯಾಗಿ ಅವುಗಳಿಗೂ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ನೋಡಿ. ಎಲ್ಲ ಡೋರಲ್ಲೂ ಒಂದೊಂದು ಕರಡಿ ನಿಂತಿದೆ. ಸುಮಾರು ಇದ್ದಾವೆ ಕರಡಿಗಳು. ಇದು ಕಾಡು ನಾಯಿಗಳಿವೆಲ್ಲ, ಕಾಡು ನಾಯಿನೂ ಇದೆ, ನರಿಗಳು ಇದೆ, ಸ್ವಲ್ಪ ಎಲ್ಲ ಮಿಕ್ಸ್ ಆಗಿದ್ದಾವೆ ಅಲ್ಲಿ. ನೋಡಿ ಅಲ್ಲೊಂದು ನರಿ ಕೂತಿದೆ. ಇದು ಕಾರಂಜಿ, ಇದು ನೀರಿನ ಕಾರಂಜಿ. ಬೇಸಿಗೆ ಕಾಲ, ನೀರೇ ಇಲ್ಲ ಅದರಲ್ಲಿ, ಫುಲ್ಲು ಖಾಲಿಯಾಗಿದೆ. ಇವಕ್ಕೆ ಮೇವು ಬಂದ್ಬಿಟ್ಟಿದೆ. ಸಾರಂಗ ಜಿಂಕೆಗಳು ಎಲ್ಲ ಒಗ್ಗಟ್ಟಾಗಿ ನೆರಳಿನಡಿ ಆರಾಮಾಗಿ ತಿಂತಾ ಇದ್ದಾರೆ.
ಇನ್ನು ಎರಡಿದೆ, ಒಂದು ಮರದ ಕೆಳಗಡೆ ಮಲಗಿದೆ, ಇದು ಒಂದು ಓಡಾಡ್ತಾ ಇದೆ ನೋಡಿ. ಇಲ್ಲಿ ಝೂ ಅಲ್ಲಿ ಇರೋದ್ರಿಂದ ತುಂಬ ಫ್ರೆಶ್ ಆಗಿದೆ. ಇನ್ನು ಅದೇ ಕಾಡಲ್ಲಿದ್ದರೆ ಫುಲ್ಲು ಗಲೀಜು ಚಿಂದಿ ಮಾಡೋಕ್ಕೆ ಬಿಡುತ್ತೆ. ಈ ಥರ ಫ್ರೆಶ್ ಆಗಿದ್ರೆ ಕಲರ್ ಬಣ್ಣಗಳು ತುಂಬ ಲುಕ್ಕಾಗಿ ಕಾಣ್ತವೆ, ಚೆನ್ನಾಗಿ ಕಾಣ್ತವೆ. ಕಾಡಲ್ಲಿದ್ದರೆ ಫುಲ್ ಗಲೀಜು ಮಾಡ್ಕೊಳ್ತಾವಲ್ವ, ಅಷ್ಟು ಜನಗಳಿಗೆ ಇಷ್ಟ ಆಗಲ್ಲ. ಕಲರ್ ಆಗಿದೆ. ಇದು ಕಾಡು ಮೇಕೆ, ಇದು ಕಾಡಿನ ಮೇಕೆಗಳಿರೋದು. ಇದು ಅದಕ್ಕೆ ಆದಂಥ ಒಂದು ಸಪ್ರೇಟ್ ಜಾಗ. ಇದೆಲ್ಲ ಕಾಡಿನ ಮೇಕೆಗಳು ಸುಮಾರು ಇದ್ದಾವೆ. ಮೂರು ಆನೆಗಳಿದೆ, ನೆರಳಲ್ಲಿ ನಿಂತಿದೆ. ಆ ಕಡೆಯಿಂದ ಒಂದು ಬಿಸಿಲಿಂದ ನೆರಳಿಗೆ ಬರ್ತಾ ಇದೆ. ಒಟ್ಟಿಗೆ ಊಟಕ್ಕೇನು ತೊಂದರೆ ಆಗಲ್ಲ, ಎಲ್ಲ ಥರದ್ದು ಇದೆ. ಆದರೆ ಹೆವಿ ಕಾಡಲ್ಲಿ 24 ಗಂಟೆನೂ ತಿನ್ನೋ ಥರ ತಿನ್ನೋಕ್ಕಾಗಲ್ಲ. ಆ ಟೈಮಿಗೆ ಏನು ತಂದಾಕ್ತಾರೆ ಅದನ್ನು ತಿನ್ಬೋದು ಅಷ್ಟೇ. ಇಲ್ಲ ಅಕ್ಕಪಕ್ಕದಲ್ಲಿ ಗಿಡಗಳಿದ್ರೆ ಅದನ್ನು ಕಿತ್ಕೊಂಡು ತಿನ್ಕೋಬೋದು ಆನೆಗಳು. ಎಲ್ಲ ಒಗ್ಗಟ್ಟಾಗಿ ಆರಾಮಾಗಿದ್ದಾವೆ. ಇನ್ನೊಂದು ಆನೆಯನ್ನೆಲ್ಲ ತೋರಿಸ್ತೀನಿ ರೀ. ಇದೆಲ್ಲ ಕಾಡು ಕೋಣಗಳು. ಎಲ್ಲ ಬಿಸಿಲಲ್ಲಿ ಪಾಪ ಎಲ್ಲ ನೆರಳಿಗೆ ಬಂದ್ಬಿಟ್ಟಿದ್ದಾವೆ. ಆ ಬಿಸಿಲಿಗೆ ತಡೆಯೋಕ್ಕಾಗಲ್ಲ ಅಂತ ನೋಡಿ. ಇದೇ ಆನೆ ನೋಡಿ, ಹೊಂಡದಲ್ಲಿರೋ ನೀರು ತಗೊಂಡು ದೇಹಕ್ಕೆ ತುಂಬ ಅದೇ ಉಯ್ಕೊಳ್ತಾ ಇದೆ. ಯಾಕಂದರೆ ಬಿಸಿಲು ತಡೆಯೋಕ್ಕಾಗಲ್ಲ ಆನೆಗಳಿಗೆ. ಬಿಸಿಲು ಬಂದ್ಬಿಟ್ರೆ ಮತ ಏರ್ಬಿಡತ್ತೆ, ಕೋಪ ಬಂದ್ಬಿಟ್ಟು. ಹಾಗಾಗಿ ಅದೇನ ತಣ್ಣು ಮಾಡ್ಕೋಬೇಕು. ಕಾಡು ಕೋಣಗಳು ಇಲ್ಲೊಂದು ಸ್ವಲ್ಪ ಇದ್ದಾವೆ. ಎಲ್ಲ ನೆರಳಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಇವ್ರಿಗೆ ಊಟ ತಂದು ಹಾಕಿಲ್ಲ, ಇವ್ರದ್ದು ಊಟ ಇನ್ನೂ ಬಂದಿಲ್ಲ. ಅದಕ್ಕೆಲ್ಲ ಒಗ್ಗಟ್ಟಾಗಿ ಕಾಯ್ತಾ ಇದ್ದಾರೆ. ನೋಡಿ ಇಲ್ಲೂ ನೋಡಿ, ಚಿಂಪಾಂಜಿ ತಲೆ ಮೇಲೆ ಕೈ ಹೊತ್ಕೊಂಡು, ಮುಖದ ಮೇಲೆ ಕೈ ಹೊತ್ಕೊಂಡು, ಇದೇನಪ್ಪ ನಮ್ಮ ಜೀವನ ಇಷ್ಟೇ ಆಗೋಯ್ತಲ್ಲ ಅಂದ್ಕೊಂಡು ಯೂಟೆ ಮಾಡ್ಕೊಂಡು ಕೂತೈತೆ. ಯಾರು ಎಷ್ಟೇ ಕೂಗಿದ್ರೂ ನೋ ರೆಸ್ಪಾನ್ಸ್. ಮುಖದ ಮೇಲೆ ಕೈ ಇಟ್ಕೊಂಡು ಸುಮ್ಮನೆ ಕೂತಿರೋದು. ಅವಕ್ಕೂ ಬೇಜಾರಾಗಿರ್ತವೆ. ನೋಡಿ ಇವುಗಳು ನೀವು ಡಿಸ್ಕವರಿಲಿ ಚಾನಲ್ಗಳಲ್ಲಿ ನೋಡಿರ್ತೀರ. ತುಂಬ ಬುದ್ಧಿವಂತ ಜೀವಿಗಳಿದು. ನಮ್ಗೆ ಯಾರು ಅಟ್ಯಾಕ್ ಮಾಡ್ತಾರೆ ಅಂತೇಳಿ ಕಾಡಲ್ಲಿದ್ದರೆ ಎತ್ತರವಾದ ಪ್ರದೇಶಕ್ಕೆ ಹೋಗಿ ಅಕ್ಕಪಕ್ಕ ಸರೌಂಡಿಂಗ್ ಎಲ್ಲ ಗಮನಿಸುತ್ತೆ. ಯಾರು ಇದ್ದಾರ, ಶತ್ರುಗಳು ಯಾರೋ ಬರ್ತಾವ್ರ ಅಂತ ಗಮನಿಸೋದು ಇದು. ಎಲ್ಲ ಸಣ್ಣ ಸಣ್ಣ ಮರಿಗಳು, ದೊಡ್ಡದಲ್ಲ. ನೋಡಿ ಇಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ. ಮಕ್ಳಿಗೆ ತೋರಿಸಿ ಅವರು ಖುಷಿ ಆಗ್ತಾರೆ.
ಝೂಗೆ ಹೋಗಿದ್ರೆ ಡೈರೆಕ್ಟಾಗೆಲ್ಲ ನೋಡಿರ್ತಾರೆ, ನೋಡಿಲ್ಲ ಅಂದರೆ ಒಂದ್ಸಲಿ ತೋರಿಸಿ. ತುಂಬ ಇದ್ದಾವೆ ಇಲ್ಲಿ ಮರಿಗಳಿದೆ. ದೊಡ್ಡವೆಲ್ಲ ಫುಲ್ ಹಿಂದೆ ಹೋಗಿ ರೆಸ್ಟ್ ಮಾಡ್ತಾ ಇದ್ದಾವೆ. ಮರಿಗಳು ಮಾತ್ರ ಮುಂದೆ ಬಂದು ಆಟಾಡ್ತಾ ಇದ್ದಾರೆ. ಕರಡಿ, ಇದು ತುಂಬ ದೊಡ್ಡ ಗಾತ್ರದ ಕರಡಿ. ಇದು ನೆರಳಲ್ಲಿ ಕೂತ್ಕೊಂಡು ಏನೋ ಮಾಡ್ತಾಯಿದೆ. ಇದಕ್ಕೆ ಕೆಸರು ಜಿಂಕೆನೋ ಆ ಥರ ಹೇಳ್ತಾರೆ. ಇದಕ್ಕೆಲ್ಲ ಬಂದ್ಬಿಟ್ಟಿದೆ ಆಹಾರ, ಆಗಲೇ ಸೇವನೆ ಮಾಡ್ತಿದ್ದಾವೆ. ಆದರೆ ನೆರಳಲ್ಲೆಲ್ಲ ಪ್ರಾಣಿಗಳು ನೆರಳಲ್ಲೇ ಇದೆ ನೋಡಿ, ಯಾಕಂದರೆ ಅಷ್ಟು ಬಿಸಿಲಿರೋದ್ರಿಂದ ನೆರಳಲ್ಲೇ ಇದೆ. ಮನುಷ್ಯರೇ ತಡೆಯೋಕ್ಕಾಗ್ತಿಲ್ಲ, ಇನ್ನು ಪ್ರಾಣಿಗಳೇ ತಡಿತವ. ನೋಡಿ, ಇದು ಬಿಳಿ ಇಲಿ, ಚಿಕ್ಕ ಚಿಕ್ಕದು ಬಿಳಿ ಇಲಿಗಳು. ಅಲ್ಲಿ ಹಾವಿದೆ, ಹಾವಿಗೆ ಆಹಾರ ಆಗಲಿ ಅಂತ ಬಿಳಿ ಇಲಿಗಳನ್ನ ಬಿಟ್ಟಿರೋದು. ಒಂದು ಆ್ಯಕ್ಟಿವ್ ಆಗಿದೆ, ಗಿಡದ ಮೇಲೆ ಹತ್ತೆಲ್ಲ ಆಟಾಡ್ತಾ ಇದೆ. ಕೆಳಗಡೆ 2 ಇಲಿ ಸತ್ತಿ ಬಿದ್ದಿದ್ದಾವೆ. ನೋಡಿ, ಇಲ್ಲೊಂದು ಚಿಕ್ಕ ಇಲಿ ಸತ್ತು ಬಿದ್ದಿದೆ, ಇಲ್ಲೊಂದು ಸತ್ತು ಬಿದ್ದಿದೆ. ಇಲ್ಲಿರೋ ಹಾವುಗಳಿಗೆ, ಹೆಬ್ಬಾವುಗಳಿಗೆ ಸುಮಾರು ಇದಕ್ಕೆ ಜಾಸ್ತಿ ಬಿಳಿ ಇಲಿನೇ ಬಿಟ್ಟಿದ್ದಾರೆ. ಚಿಕ್ಕವಾಗಿರೋ ಬಿಳಿ ಇಲಿಗಳು ತುಂಬ ಇದ್ದಾವೆ, ಅದನ್ನೇ ಬಿಟ್ಟಿದ್ದಾರೆ. ನೋಡಿ ಯಾವ ಓಡಾಡ್ತಾ ಇದೆ. ಇದೆಲ್ಲ ಗ್ಲಾಸ್ ಇದೆ ಒಳಗಡೆ, ಹೊರಗಡೆ ಗ್ಲಾಸ್ ಇದೆ. ಗ್ಲಾಸ್ ಒಳಗಡೆ ಗೂಡು ಥರ ಮಾಡಿ ಬಿಟ್ಟಿರೋದು. ನೋಡಿ 2-3 ಹಾವುಗಳಿದೆ ಒಂದು ಇದರಲ್ಲಿ. ಆಮೇಲೆ ಆನ್ಕೊಂಡ ಇದೆ. ಹಾವುಗಳದ್ದೇ ಸಪ್ರೇಟು ಇದು ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಬಂದರೆ ಎಲ್ಲ ತರಹವಾರಿ ಹಾವುಗಳನ್ನ ನೋಡ್ಬೋದು. ನಾಗರಾವು, ಹೆಬ್ಬಾವು, ಆನ್ಕೊಂಡ, ಆ ಥರ ಸುಮಾರು ಥರದ ವೆರೈಟಿ ಹಾವುಗಳಿದೆ. ನೋಡಿ, ತಿನ್ನೋಕ್ಕೆ ಬರ್ತಾ ಇರ್ಬೋದು. ಇದು ನೋಡಿ ಗ್ರೀನ್ ಹಾವಿದು, ತುಂಬ ಸಣ್ಣಕ್ಕಿರುತ್ತೆ. ನೋಡಿ, ಇಲಿ ಅಲ್ಲೇ ಆಟಾಡ್ತಾ ಇದೆ. ಅದ್ರ ಪಕ್ಕದಲ್ಲೇ ಹೊಟ್ಟೆ ಹಸ್ತಿಲ್ಲ ಅನಿಸುತ್ತೆ, ಅದಕ್ಕೆಲ್ಲೇ ಆಟಾಡ್ತಾ ಇದ್ದಾವೆ ಇಲಿಗಳು. ಚಿಕ್ಕದು ಪುಟ್ಟು ಇಲಿಗಳು, ಬಿಳಿ ಇಲಿಗಳು, ಅದನ್ನೇ ಬಿಟ್ಟಿದ್ದಾರೆ. ಅದಕ್ಕೇನು ಕಾರಣ ಇರ್ಬೋದು ಅಂತ ಗೊತ್ತಿಲ್ಲ, ಎಲ್ಲ ಹಾವುಗಳಿಗೂ ಅದನ್ನೇ ಬಿಟ್ಟಿದ್ದಾರೆ. ನೋಡಿ, ಗ್ರೀನ್ ಹಾವಿದು ಮಲಗಿಬಿಟ್ಟಿದೆ, ಸುತ್ಕೊಂಡು ಮರದ ಮೇಲೆ ಮಲಗಿಬಿಟ್ಟಿದೆ. ಕೆಳಗಡೆ ಬಿಳಿ ಇಲಿಗಳು ಆಟಾಡ್ತಾ ಇದ್ದಾವೆ. ಹೊಟ್ಟೆ ಹಸಿದಾಗ ಬರೋದು, ತಿನ್ಕೊಳ್ಳೋದು, ಮಲ್ಕೊಳ್ಳೋದು. ಇದು ನೋಡಿ ಬಿಳಿ ಹಾವಿದು, ಬಿಳಿ ಹೆಬ್ಬಾವು. ನೋಡಿ, ಫುಲ್ ಮರದ ಮೇಲೆ ಹೋಗಿ ಮಲಗಿರುತ್ತೆ, ಮರದ ಮೇಲೂ ಮಲಗಿರುತ್ತೆ. ಝೂಗೆ ಬಂದರೆ ಈ ಥರ ತರಾವರಿ ಇರ್ತವೆ, ತರಾವರಿ ಹಾವುಗಳಿದೆ. ಮಕ್ಕಳಿಗೆಲ್ಲ ಕರ್ಕೊಂಬಂದು ತೋರಿಸಿ ಖುಷಿ ಆಗ್ತಾರೆ. ನೋಡಿ, ಬಿಳಿ ಯಾವುದೇನೋ ಕೊಟ್ಟಿದ್ದಾರೆ. ಇದು ಗ್ರೀನ್ ಹೆಬ್ಬಾವು.
ಸಾರಿ ಆನ್ಕೊಂಡ, ಗ್ರೀನ್ ಆನ್ಕೊಂಡ ಅಂತ. ಇಲ್ಲಿ ಉಷ್ಣವಲಯಕ್ಕೆ ತಡೆಯಲ್ಲ, ಆದರೂ ಇದೊಂದು ಉಳ್ಕೊಂಡಿದೆ. ಸುಮಾರು ಬಂದು ಎಲ್ಲ ತೀರೋಗಿದ್ದಾವೆ, ಸತ್ತೋಗ್ಬಿಡ್ತವೆ ಅವು. ವೆದರ್ ಸೂಟ್ ಆಗಲ್ಲ ಅಂದರೆ ಆನ್ಕೊಂಡಗಳು ಈ ಕಡೆ ಎಲ್ಲ ಸೂಟ್ ಆಗಲ್ಲ. ಆದರೂ ಒಂದೆರಡು ಉಳ್ಕೊಂಡಿದೆ, ದೊಡ್ಡದಾಗಿದೆ. ಗ್ಲಾಸ್ ಇರೋದ್ರಿಂದ ನೀಟಾಗಿ ಕಾಣ್ತಿಲ್ಲ, ತುಂಬ ದೊಡ್ಡದಿದೆ. ಹಸಿರು ಆನ್ಕೊಂಡ. ನೋಡಿ ಯಾವ ಥರ ಇದೆ ನೋಡಿ, ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾವೆ. ಗ್ರೀನ್ ಆನ್ಕೊಂಡ. ಏನೀಗ ನೆಟ್ಟಲ್ಲಿ ಹೊಡೆದ್ಬಿಟ್ರೆ ಎಲ್ಲ ಪ್ರಾಣಿಗಳದ್ದು ಇಷ್ಟೇ ಬಂದ್ಬಿಡುತ್ತೆ. ಇದು ನೋಡಿ ಹೆಬ್ಬಾವಿದು, ನೀರೊಳಗಡೆ ಮಲಗಿಬಿಟ್ಟಿರೋದು, ನೀರೊಳಗಡೆ ಮಲಗಿಬಿಟ್ಟಿರೋದು. ನೋಡಿ ಇಲ್ಲೊಂದು ತಲೆ ಮೇಲೆ ಎತ್ಕೊಂಡು ನೀರೊಳಗಡೆ ಫುಲ್ ಬಾಡಿ ಬಿಟ್ಟಿದೆ. ದೇಹನೆಲ್ಲ ಪೂರ್ತಿ ನೀರಲ್ಲಿ ಬಿಟ್ಟು ತಲೆ ಮಾತ್ರ ನೀರಿಂದ ಮೇಲೆ ಬಿಟ್ಟಿದೆ. ಅಲ್ಲೊಂದಿದೆ, ಇಲ್ಲೊಂದಿದೆ, ಎರಡಿದೆ ಟೋಟಲ್ ಎರಡಿದೆ. ತುಂಬ ದೊಡ್ಡದಾಗಿದೆ, ಆವತ್ತು ನೋಡೋಕೆ ಆ ಥರ ಕಾಣ್ತಿದೆ, ದೊಡ್ಡದಾಗಿದೆ. ಇದು ನಕ್ಷತ್ರ ಆಮೆ, ಗ್ರಿಲ್ಲಿದೆ, ಕ್ಲೀನಾಗಿ ಕಾಣಲ್ಲ. ನಕ್ಷತ್ರ ಆಮೆ ಇದು, ಏಜ್ ಆಗ್ಬಿಟ್ಟಿದೆ ತುಂಬ. ಹಿಪ್ಪೋಪೊಟಮಸ್. ತುಂಬ ಪ್ರಾಣಿಗಳಿದೆ, ಒಂದ್ಸಲ ವಿಸಿಟ್ ಮಾಡಿ. ಈ ಕಡೆ ಮೈಸೂರು ಕಡೆ ಬಂದಾಗ ಮಕ್ಕಳಿಗೆ ಫ್ಯಾಮಿಲಿ ಸಮೇತ ಬಂದು ವಿಸಿಟ್ ಮಾಡಿ. ನೋಡಿ ಇದು ಮೊಸಳೆ, ಇದು ತುಂಬ ದೊಡ್ಡದಿದೆ, ಇದು ಹೆವಿ ಲಾಂಗ್ ಇದೆ. ಕಡಿಮೆ ಅಂದರೆ ಒಂದು 12 ಅಡಿ ಇರ್ಬೋದು. ಇದು 12ರಿಂದ 15 ಅಡಿ ಇದೆ. ಆಮೆ ಮುಖನ ಫುಲ್ ಗೋಡೆ ಪಕ್ಕದಲ್ಲಿ ಹಾಕೊಂಡ್ಬಿಟ್ಟಿದೆ. ಅಲ್ಲೆಲ್ಲ ಚಿಕ್ಕ ಚಿಕ್ಕ ಮೊಸಳೆಗಳು ಎಲ್ಲ ಬಿಸಿಲಿಗೆ ಮಲಗಿಬಿಟ್ಟಿದ್ದಾವೆ. ನೋಡಿ ಎಷ್ಟು ಗಾತ್ರ ಇದೆ, ಎಷ್ಟು ಉದ್ದ ಇದೆ. ಇದೇ ದೊಡ್ಡ ಮೊಸಳೆ ಇರೋದು. ಎಲ್ಲ ಬಿಸಿಲಿಗೆ ಪಕ್ಷಿಗಳೆಲ್ಲ ನೀರಿಗೆ ಇಳಿದ್ಬಿಟ್ಟಿದ್ದಾವೆ. ಎಲ್ಲ ನೀರಲ್ಲಿ ಇಳಿದ್ಬಿಟ್ಟಿದ್ದಾವೆ ಬಿಸಿಲಿಂದ ಪಾರಾಗಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಾಡಿ ನಾವೇ ನೀರು ಹಾಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇರೋದು. ಒರೆಸ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರೋದು. ಇದು ನೋಡಿ ಮಲಗಿಬಿಟ್ಟಿದೆ, ಒಂದೇ ಕಾಲಲ್ಲಿ ನೀರಲ್ಲಿ ಬಿಟ್ಟು ಪೂರ್ತಿ ಬಾಡಿನ ಒಂದು ಕಾಲಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಹಾಗೆ ನಿದ್ದೆ ಮಾಡಿಬಿಟ್ಟಿದೆ. ತುಂಬ ಏಜ್ ಆಗಿರೋ ಟಾರ್ಟಾಯ್ಸ್ ಇದು ಆಮೆ. ತುಂಬ ಏಜ್ ಆಗಿದೆ, ನಡೆಯೋಕ್ಕೂ ಆಗ್ತಿಲ್ಲ ಅದ್ರ ಕೈಯಲ್ಲಿ. ನೋಡಿ ಆಮೆಗಳು ಮರಿಗಳಿದು, ಒಂದ್ರ ಮೇಲೆ ಒಂದು
ಒಂದ್ರ ಮೇಲೆ ಒಂದು ಕೂತ್ಕೊಂಡಿದ್ದಾವೆ. ಸ್ಟಾರ್ ಆಮೆಗಳಂತಾರೆ. ಒಂದ್ರ ಮೇಲೊಂದು ಕೂತ್ಕೊಂಡಿರೋದು ಇದು ಆಮೆಗಳು. ಒಂದ್ರ ಮೇಲೊಂದು ಬಿಸಿಲಿಗೆ ಆಶ್ರಯ ಪಡ್ತಿರೋದು. ನೋಡಿ, ಇಲ್ಲಿ 3 ಕೂತಿದೆ, ಅಲ್ಲಿ 2 ಕೂತಿದೆ. ಮೊಬೈಲಲ್ಲಿ ಎಷ್ಟಾಗತ್ತೆ ಅಷ್ಟು ತೋರಿಸ್ತಾ ಇದ್ದೀನಿ, ಯಾಕಂದರೆ ಗ್ರಿಲ್ ಹಾಕಿರೋದ್ರಿಂದ ತುಂಬ ಚಿಕ್ಕದಾಗಿದೆ ಗ್ರಿಲ್ಗಳದು, ನೀಟಾಗಿ ಕಾಣಲ್ಲ ಒಳಗಡೆದು. ಯಾಕಂದರೆ ಪ್ರಾಣಿಗಳ ಸೇಫ್ಟಿನೂ ನೋಡಬೇಕಲ್ಲ, ಆ ಕಾರಣಕ್ಕೆ. ಆಮೇಲೆ ಇದು ನೋಡಿ, ಉಡ ಇದು. ಆ ರೈಟ್ ಕಾಲಿಗೆ ಏನೋ ಏಟಾಗಿದೆ, ನಡೆಯೋಕ್ಕಾಗ್ತಿಲ್ಲ ಅದು. ಇದಕ್ಕೂ ತುಂಬ ಏಜ್ ಆಗ್ಬಿಟ್ಟಿದೆ, ನಡೆಯೋಕ್ಕಾಗದೆ ಒದ್ದಾಡ್ತಾ ಇದೆ ಪಾಪ. ಉಡದ ಮಾಂಸ ತಿಂದರೆ ಕಬ್ಬಣದ ಥರ ಆಗ್ತಾರೆ ಅಂತ ಹೇಳ್ತಾರೆ ಹಳೆ ಕಾಲದಿಂದ. ನಿಜನೋ ಸುಳ್ಳ ಗೊತ್ತಿಲ್ಲ. ನೋಡಿ, ಮೈಸೂರು ಝೂ ಅಲ್ಲಿರೋ ಉಡ. ನೋಡಿ, ಇಲ್ಲೊಂದು ಪಕ್ಷಿ ಇದೆ, ಕಲರ್ಫುಲ್ ಪಕ್ಷಿ ಇದು. ನೋಡಿ, ಇದು ಒಬ್ಬ ಮನುಷ್ಯನಿಗಿಂತ ಹೈಟ್ ಇದೆ. 8 ಅಡಿ ಹೈಟ್ ಬರುತ್ತೆ ಇದು. 7ರಿಂದ 8 ಅಡಿ ಹೈಟ್ ಬರುತ್ತೆ. ಒಬ್ಬ ಮನುಷ್ಯನ ಅದ್ರ ಮೇಲೆ ಕೂತ್ಕೊಂಡು ಓಡಾಡ್ಬೋದು, ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ. ಒಬ್ಬ ಮನುಷ್ಯನ ಕೂರಿಸ್ಕೊಂಡು ಓಡತ್ತಿದ್ದು. ಡಿಸ್ಕವರಿ ಚಾನಲಲ್ಲೆಲ್ಲ ಎಷ್ಟೋ ಸಲ ತೋರಿಸಿದ್ದಾರೆ. ಒಬ್ಬ ಮನುಷ್ಯನ ಕೂರಿಸ್ಕೊಂಡು ಅದು ಓಡತ್ತದು, ಅಷ್ಟು ತಾಕತ್ತಿರುತ್ತೆ. ಜಿರಾಫೆ ಎಂಡಿಂಗ್ ಇದು. ಝೂ ಎಂಡಿಂಗಲ್ಲಿ ಜಿರಾಫೆ ನೋಡ್ಕೊಂಡು ಟಾಟಾ ಬಾಯ್ ಬಾಯ್ ಝೂ ಅಂತ ಹೇಳ್ಬಿಟ್ಟು ಹೋಗುವಂಥದ್ದು. ಇದು ಒಂದು 6-7 ಜಿರಾಫೆಗಳಿದೆ, ಎಲ್ಲ ಈ ಥರನೇ. ನೋಡಿ, ಇವೆಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿದೆ. ಇಲ್ಲೊಂದಿದೆ, ನೋಡಿದ್ರೆ ಸ್ಟ್ಯಾಚ್ಯೂ ಅನ್ಕೋಬೇಕು, ಅದು ಒರಿಜಿನಲ್ ಅಲ್ಲ, ಸ್ಟ್ಯಾಚ್ಯೂ ಅನ್ಕೋಬೇಕು. ಇಲ್ಲಿ ಲೆಫ್ಟಲ್ಲಿ ತೋರಿಸ್ತೀನಿ. ಒಂಚೂರು ಅಲ್ಲಾಡದೆ ನಿಂತಿರುತ್ತೆ, ನಿಂತಿದೆ. ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾಯಿದೆ ಅದು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅಲ್ಲಾಡತ್ತದು. ಒಂದೇ ಜಾಗದಲ್ಲಿ ಒಂದು 20 ನಿಮಿಷ